ಮೈಸೂರು ಮೂಡಾದಲ್ಲಿ ನಡೆದಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚೀಫ್ ಜಸ್ಟಿಸ್ ಹಾಗೂ ರಾಜ್ಯಪಾಲರಿಗೆ ಕೃಷ್ಣರಾಜ ಕ್ಷೇತ್ರದ ಶಾಸಕರಂತಹ ಶ್ರೀವತ್ಸ ಅವರು ಪತ್ರಗಳನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ, ಯಾವ ಕಾರಣಕ್ಕಾಗಿ ಬರೆದಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಚೀಫ್ ಜಸ್ಟಿಸ್ಗೆ ಮತ್ತೆ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಸರ್. ಯಾವ ಉದ್ದೇಶ, ಏನಂತ ಬರೆದಿದ್ರಿ ಸರ್? 3-4 ವಿಷಯಗಳನ್ನ ಇಟ್ಕೊಂಡು ಪತ್ರವನ್ನು ಬರೀತಾ ಇದ್ದೀನಿ. ಒಂದು, ರಾಜ್ಯಪಾಲರಿಗೆ ಕಳೆದ 1 ವರ್ಷದಿಂದ ಈಚೆಗೆ 4 ಥರದ ಏನು ಪತ್ರವನ್ನು, ಏನು 3 ಲಕ್ಷದ ಚಿಲ್ಲರೆಯಷ್ಟು ಚದರ ಅಡಿಯ ಜಾಗವನ್ನು ಏನು ಬೇರೆಯವರಿಗೆ ಕೊಡುವಂಥ ಮುಖಾಂತರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಏನು ಮೋಸ ಮಾಡ್ತಿದ್ದಾರೆ, ಅವು 4 ಅಂಶವನ್ನು ಉಲ್ಲೇಖ ಮಾಡಿ ಸರ್ಕಾರ ಹೇಳಿತ್ತು, ಆದರೂ ಎಲ್ಲೆಲ್ಲಿ ಮಾಡಿದ್ದಾರೆ, ಇದರಿಂದ ಇರುವಂಥ ದುರುದ್ದೇಶ ಏನು ಅನ್ನೋದನ್ನು ವಿವರಿಸಿ ರಾಜ್ಯಪಾಲರಿಗೆ ಮತ್ತು ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆಯುವ ಮುಖಾಂತರ ಅವರಿಬ್ಬರು ಮಧ್ಯಪ್ರವೇಶ ಮಾಡಲಿ ಅನ್ನುವಂಥ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಒಂದು ನೇರ ಗೊತ್ತಾಗ್ತಿದೆ, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಏನು 3.25 ಲಕ್ಷ ಚದರ ಅಡಿ ಕೊಟ್ಟಿದ್ದಾರೆ, ಅದು ಯಾವುದು ಇವ್ರಿಗೆ ಮಾಡೋಕ್ಕೆ ಎಲ್ಲೂ ಕಾನೂನಲ್ಲಿ ಅವಕಾಶ ಇಲ್ಲ, ಆದರೂ ಎಲ್ಲವನ್ನೂ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದನ್ನು ಈಗ ಬರೆದಿದ್ದೀನಿ. ಎರಡನೇದು, ನಾನು ಮೊದಲನೇ ದಿವಸದಿಂದನೇ ಹೇಳ್ತಾ ಇದ್ದೆ, ಶಾಸಕರು ಮತ್ತು ಇವರುಗಳೇ ಯಾಕೆ ಮೂಡಾದಲ್ಲಿ ಮೆಂಬರ್ ಆಗಬೇಕೇನು? ಬೆಂಗಳೂರು BBMPಲಿ ಮೆಂಬರ್ಗಳಲ್ಲ ಅವ್ರು ಯಾರೂ. ಇವತ್ತು HC ಮಹದೇವಪ್ಪನವರು ಆ ವಿಷಯವನ್ನು ಎತ್ತಿದ್ದಾರೆ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಯಾವ ಶಾಸಕರು ಅಥವಾ ವಿಧಾನ ಪರಿಷತ್ ಸದಸ್ಯರು ಇಬ್ಬರೂ ಸೇರಿದಂಗೆ ಅದನ್ನು ಹೊರಗಿಡಬೇಕು ಅಂತ ಮಾಡ್ತಿರುವಂಥದ್ದನ್ನೇನು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ, ಅದನ್ನು ನಾನು ವೆಲ್ಕಮ್ ಮಾಡ್ತೀನಿ. ಇದು ಒಬ್ಬ ಮೂಡ ಕಮಿಷನರ್ ಆಗಿ IAS ಆಫೀಸರ್ನೇ ಕೂರಿಸ್ಬೇಕು ಅನ್ನುವಂಥದ್ದು ಇನ್ನೊಂದು ಮನವಿಯೂ ಇದೆ. ಯಾಕೆಂದರೆ ಬರ್ತಾ ಇರುವಂಥ ಎಲ್ಲ KSಗಳು ಏನೇನು ಮಾಡ್ತಿದ್ದಾರೆ ರಾದ್ಧಾಂತ ಅಂತ ಗೊತ್ತಾಗಿದೆ. ಒಬ್ಬ IAS ಆಫೀಸರ್ ಅಂತವ್ರನ್ನ ಇದರಲ್ಲಿ ಏನು ಕಮಿಷನರ್ ಮಾಡಿಕೊಂಡು ಮೂಡಾದಲ್ಲಿ ಶಾಸಕರುಗಳನ್ನ ಹೊರಗಡೆ ಇಡುವಂಥದ್ದು ಮಾಡಿದ್ರೆ ಭಾಳ ಸಂತೋಷ. ಇದಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಸರ್, ಮೂಡಾದಲ್ಲಿ ನೀವು ಕೂಡ ಶಾಸಕರು ಇದ್ದೀರಿ ಸರ್ ಕಮಿಟಿಲಿ, ನಿಮಗೂ ಬೇಡ ಸರ್ ಅದು? ಖಂಡಿತ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಜನಸಾಮಾನ್ಯರು ಈಗ ಮೂಡಾದಲ್ಲಿ ಹೋಗಿ ಮುಂದ್ಗಡೆ ಅಲ್ಲಿ ಲೆಟ್ರ್ ಕೊಟ್ಟು ಅವ್ರ ಕೆಲಸವನ್ನು ಅದು ಆಟೋಮೆಟಿಕ್ಕಾಗಿ ಆಗುವಂಗೆ ಆಗ್ಬೇಕು. ಅದಕ್ಕೆ ಶಾಸಕರ ಶಿಫಾರಸು ಆಗಬೇಕು. ಯಾರೋ ಒಬ್ಬರು ಲೇಔಟ್ ಮಾಡ್ತೀನಿ ಅಂತ ಹೊರಟ್ರೆ ಲೇಔಟ್ಗೆ 8 ದಿವಸದಲ್ಲಿ ನಿಮ್ಮದು ಪ್ಲ್ಯಾನ್ ಅಪ್ರೂವಲ್ ಆಗುತ್ತೆ, 8 ದಿವಸದಲ್ಲಿ ನಿಮ್ಮ ಸೈಟ್ ರಿಲೀಸ್ ಮಾಡ್ತೀವಿ ಅಂಥೇಳಿ ಟೈಮ್ ಬಂದು ಕೊಡಲಿ. 2 ತಿಂಗಳಲ್ಲಿ ನಿಮ್ಮ ಪ್ಲ್ಯಾನ್ ಅಪ್ರೂವಲ್ ಮಾಡಿಕೊಡ್ತೀವಿ ಅಂತನೋ, 2 ತಿಂಗಳಲ್ಲಿ ನಿಮ್ಮ ಸೈಟ್ ರಿಲೀಸ್ ಮಾಡಿಕೊಡ್ತೀವಿ ಅಂತನೋ ಇಂಬರ ಏನು ಕೊಡ್ತಾರೆ ಆಟೋಮೆಟಿಕ್ಕಾಗಿ ಆಗಬೇಕು. ಪ್ರಯಾರಿಟಿ ವೈಸ್ ಅದು ಆಟೋಮೆಟಿಕ್ಕಾಗಿ ಬರುವಂಗೆ ಆಗಬೇಕು. ಶಾಸಕರ ಶಿಫಾರಸೇ ಬೇಕು ಅನ್ನೋದು ಏನೂ ಬೇಕಾಗಿರಲ್ಲ. ಈಗ ನನಗೆ ಇರುವ ಮಾಹಿತಿ ಪ್ರಕಾರ ನಾನು ಇನ್ನೊಂದು 2 ಗಂಟೆ ಕಾಲದಲ್ಲಿ ತಮ್ಮೆಲ್ಲರನ್ನು ಕೂರಿಸ್ಕೊಂಡು ಮತ್ತು ಟೆಕ್ನಿಕಲ್ ರಿಪೋರ್ಟು, ಟೆಕ್ನಿಕಲ್ ಸಮಿತಿ ಏನಿದೆ, ಕಮಿಟಿ ಅಂತ ಏನು ಮಾಡಿದ್ರು, ಅವರೇನು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮುಂದೆ ಬಿಚ್ಚಿಡೋನಿದ್ದೀನಿ. ತಾಂತ್ರಿಕ ಸಮಿತಿಯ ವರದಿಯಲ್ಲಿಯೂ ಇದನ್ನು ಯಾವುದನ್ನು ಮಾಡಬಾರ್ದು ಅಂತ ಮೂಡಾಗೆ ಡೈರೆಕ್ಷನ್ ಕೊಡಿ ಅಂತ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳಿಗೆ ಬರೆದಿರುವಂಥ ಪತ್ರ ಅದು. ಅಂದರೆ ಸರ್ಕಾರ ಯಾವ ಹಂತದಲ್ಲೂ, ಈಗಿನ ಸರ್ಕಾರ ಯಾವ ಹಂತದಲ್ಲೂ ಸೀರಿಯಸ್ ತಗೊಂಡಿಲ್ಲ. ಸಮಿತಿಯನ್ನು ರಚನೆ ಮಾಡೋಕ್ಕೆ ಹೇಳಿತ್ತು, ಸಮಿತಿ ರಿಪೋರ್ಟ್ ಕೊಟ್ಟಿದೆ, ಅದನ್ನೂ ಏನೂ ಮಾಡಿಲ್ಲ. DC ರಿಪೋರ್ಟಿಗೆ ಏನೂ ಮಾಡಿಲ್ಲ. ಅಂದರೆ ಈ ಥರದ ನಡವಳಿಕೆಯ ಕಾರಣಕ್ಕೆ ಇವತ್ತು ಮೂಡಾದಲ್ಲಿ ಈ ಥರದ ಭ್ರಷ್ಟಾಚಾರದ ವಾಸನೆ ಏನು ಕೇಳಿಬರ್ತಾ ಇದೆ. ಸರ್ಕಾರದ ನೇರ ಏನು ಒಳಗಡೆ ಬರುವಂಥ ಸುಪರ್ದಿಗೆ ಬರುವಂಥ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ರು ಡೈರೆಕ್ಷನ್ನೇ ಕೊಟ್ಟಿಲ್ಲ, ಬರೀ ರಿಪೋರ್ಟ್ಗಳು ಹಂಗೆ ಇದೆ. ಬಟ್ ನೀವು ಇಷ್ಟೆಲ್ಲ ಆರೋಪ ಮಾಡ್ತಿದ್ದೀರಿ ಸರ್, ಆದರೆ ಸಚಿವರು ಹೇಳ್ತಾರೆ ಒಂದೆಡೆ ಏನೂ ಲೋಪ ಆಗಿಲ್ಲ ಅಂತ ಹೇಳ್ತಾರೆ, ಕಾಂಗ್ರೆಸ್ನ ಶಾಸಕರುಗಳು ಹೇಳ್ತಾರೆ ಏನೂ ಕೂಡ ಆಗಿಲ್ಲ, ಸುಮ್ಮನೆ ಆರೋಪ ಮಾಡ್ತಿದ್ದಾರೆ, ಆ ಥರದ್ದು ಯಾವುದೋ ಪ್ರಕ್ರಿಯೆಗಳು ನಡೆದಿಲ್ಲ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ನಾನು ಬಿಡುಗಡೆ ಮಾಡಿರುವ ದಾಖಲಾತಿ ಬಗ್ಗೆ ಏನು ಹೇಳ್ತಾರೆ? ನಾನು 3.25 ಲಕ್ಷದಷ್ಟು ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀನಲ್ಲ ಚದರ ಅಡಿಗಳದು, ಅದಕ್ಕೇನು ಸಮಜಾಯಿಷಿ ಕೊಡ್ತಾ ಇದ್ದಾರೆ? ಕ್ರಮಬದ್ಧ ಆಗಿದೆ ಅನ್ನೋದು ಅವರ ಒಂದು ವಾದ ಸರ್. ಎಲ್ಲವೂ ಕೂಡ ಕ್ರಮಬದ್ಧವಾಗಿದೆ, ಸುಮ್ಮನೆ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ನಾನು ಕೊಟ್ಟಿರುವ ದಾಖಲಾತಿಗಳು ಎಲ್ಲ 2023 ಮಾರ್ಚಿನ ನಂತರ. ಒಂದು ಸಲ ನೋಡಲಿ, ಅದಕ್ಕೆ ಮುಂದೆಗಳೇ ಇವರು ಸರ್ಕಾರದ ಸುತ್ತೋಲೆ ಹೋಗಿರೋದು.
ಆವಾಗಿನ ಇಬ್ಬರೂ ಕಮಿಷನರ್ಗಳು ಏನೇನೆಲ್ಲ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ದಾಖಲಾತಿ ನೋಡಿದ್ರೆ ಗೊತ್ತಾಗತ್ತೆ. ದಾಖಲಾತಿಯನ್ನು ನೋಡಿ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಿದ್ದರೆ ಇಷ್ಟೆಲ್ಲ ಹೊರಗಡೆ ಬರ್ತಾನೆ ಇರಲಿಲ್ಲ. ಆದರೆ ಅವರೇ ಮಾಡಿರುವಂಥ ದಾಖಲಾತಿಗಳನ್ನು ನೋಡದೆ ಮಾತಾಡ್ತಿದ್ದಾರೆ. ದಾಖಲಾತಿಗಳು ಕೊಟ್ಟಿದ್ದೀನಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ, ದಾಖಲಾತಿ ಕೊಟ್ಟಿದ್ದೀನಲ್ಲ ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಗೆ, ನೋಡ್ಬಿಟ್ಟು ಅವರೇ ರಿಜೆಕ್ಟ್ ಮಾಡ್ಬೋದಾಗಿತ್ತಲ್ಲ. ಈಗ ದಾಖಲಾತಿ ಅಂತಂದ್ರೆ ಸರ್ ಸಭೆನಲ್ಲೇ ತೀರ್ಮಾನಗಳಾಗಿದೆ. ಸಭೆನಲ್ಲಿ ಖುದ್ದು ಮೂಡಾನೇ ತಪ್ಪು ಒಪ್ಕೊಂಡಿದೆ. ಹಂಗಾಗಿ ಅವ್ರು ಕಳ್ಕೊಂಡಿರೋ ಜಮೀನ್ ಕೊಡಬೇಕು ಅಥವಾ 50-50 ರೇಷದಲ್ಲಿ ಸೈಟ್ಗಳನ್ನ ಕೊಡ್ಬೇಕಿತ್ತು. ಅದರಲ್ಲಿ ಕಡಿಮೆನ ಕೇಳಿದೀನಿ ಅಂತ ಹೇಳಿ ಖುದ್ದು CM ಅವರು ಕೂಡ ಹೇಳ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ನೀವು ಇನ್ನೂ ಆರೋಪ ಮಾಡ್ತಾನೆ ಇದ್ದೀರಿ ಅಲ್ಲಿ ತಪ್ಪೆಸಗಿದ್ದಾರೆ ಅಂತ ಹೇಳಿ. ಎಲ್ಲಿ ತಪ್ಪಾಗಿದೆ, ಏನಾಗಿದೆ? ಹಂತ ಹಂತದಲ್ಲೂ ತಪ್ಪಾಗಿದೆ. ನಾನು ರಿಲೀಸ್ ಮಾಡಿರುವಂಥ 4 ದಾಖಲಾತಿಗಳು ಮುಖ್ಯಮಂತ್ರಿಯವರ ಪತ್ನಿ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಆದರೆ ಆಗಿರುವಂಥ 4 ದಾಖಲಾತಿಗಳಿಂದೇನೋ ಹೊರಗಡೆ ಬಂದಿದೆ, ಅದು ಎಲ್ಲವೂ ಮೂಡಾದಲ್ಲಿ ತಪ್ಪಾಗಿರುವಂಥದ್ದೇ. ಮುಖ್ಯಮಂತ್ರಿಗಳ ಮನೆಯವ್ರ ವಿಷಯ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಅವರೇ ತೋರಿಸ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ ಮುಂದೆ. ಚುನಾವಣೆ ಆಗೋದ ಅಫಿಡವಿಟ್ನಲ್ಲಿ 14 ಸೈಟ್ಗಳನ್ನ ತೋರಿಸಿ ಅದರ ಮೌಲ್ಯವನ್ನು 8 ಕೋಟಿ ರೂಪಾಯಿ ಸಮಥಿಂಗ್ ಅಂತ ತೋರಿಸಿದ್ದಾರೆ. ಆ ಥರ ತೋರಿಸಿರುವ ಮುಖ್ಯಮಂತ್ರಿಗಳು ಮೊನ್ನೆ ಯಾಕೆ 62 ಕೋಟಿ ಕೇಳಿದ್ರು ಅನ್ನೋದಷ್ಟೇ ನನ್ನ ಪ್ರಶ್ನೆ. ನೀವೇ 1 ವರ್ಷದಿಂದ 8 ಕೋಟಿ ಅಂತ ಹೇಳಿದ್ದೀರಾ, ಈಗ ಯಾಕೆ 62 ಕೋಟಿ ಕೇಳ್ತಾ ಇದ್ದೀರಾ ಅಂತ ಕೇಳಿದ್ದು ನಾನು. ಎಕರೆಗೆಲ್ಲಿ 20 ಕೋಟಿ ಇದೆ ಮೈಸೂರಲ್ಲಿ ಅಂತ ಕೇಳ್ತಿರೋದು. ಅದಲ್ಲದೆ ನಾನು ಮಾಡಿರುವ ಡಾಕ್ಯುಮೆಂಟ್ ಯಾವ್ದು ರಿಲೀಸ್ ಮಾಡಿದ್ದೀನಿ ಅದೆಲ್ಲವೂ ಮೂಡಾದಲ್ಲಿ ನ್ಯಾಯಬದ್ಧವಾಗಿ ಆಗಿಲ್ಲ, ನ್ಯಾಯಸಮ್ಮತವಾಗಿಲ್ಲ, ಎಲ್ಲವೂ ತಡೆ ಹಿಡೀರಿ ಅನ್ನೋದೇ ನಾನು ಹೇಳ್ತಾ ಇರೋವಂಥದ್ದು. ಈಗ ಸುದೀರ್ಘವಾಗಿ ಪತ್ರ ಬರೆದಿದ್ದೀರಿ ಸರ್ ರಾಜ್ಯಪಾಲರಿಗೆ ಮತ್ತೆ ಚೀಫ್ ಜಸ್ಟಿಸ್ಗೆ. ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಖಂಡಿತ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಇದೆಲ್ಲೋ ಒಂದು ಕಡೆಗೆ ಅಂತ್ಯ ಕಾಣಬೇಕು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂತಾಯಿಯನ್ನು ಹೆಂಗೆಂಗೋ ಹಂಚಕ್ಕಾಗಲ್ಲ. ಯಾವ ಜನ ಇದಕ್ಕೂ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ ಒಂದು ಸೈಟ್ ಬೇಕು ಅಂತ, ಆ ಥರದವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ಇದ್ರ ನಡುವೆ ಇದೆಲ್ಲ ಆಗಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀವೇ ಕೊಟ್ಟಿರೋದು ಸೈಟ್ ಎಲ್ಲ, ನಾವೇನು ಕೊಡು ಅಂತ ಕೇಳಿದ್ವಾ ಅನ್ನೋದು ಇದೆ. ಅಂದ್ರೆ ಖುದ್ದು CM ಅವರು ಕೂಡ ಹೇಳ್ತಾರೆ, ಬಿಜೆಪಿ ಪಕ್ಷದವರೇ ಲೋಪ ಎಸಗ್ಬಿಟ್ಟು ಬಿಜೆಪಿ ಪಕ್ಷದವರೇ ಕಮಿಟಿ ಒಳಗಡೆನೂ ಕೂಡ ಇರ್ತೀರಿ, ನೀವೆಲ್ಲರೂ ಕೂಡ ಲೋಪ ಎಸಗಿ ನೀವೇ ಕೊಟ್ಟು ಈಗ ನೀವೇ ಸಿಲ್ಕಿಸ್ಲಿಕ್ಕೆ ಯತ್ನ ಮಾಡ್ತಿದ್ದೀರಿ ಅನ್ನೋ ಗಂಭೀರ ಆರೋಪ ಕೂಡ ಇದೆ ಸರ್. ಅಲ್ಲ, ದಾಖಲಾತಿಗಳ ಪ್ರಕಾರ ಯಾರ್ಯಾರು ತಪ್ಪು ಮಾಡಿದ್ದಾರೆ, ಎಷ್ಟು ವರ್ಷದಿಂದ ತಪ್ಪು ಮಾಡಿದ್ದಾರೆ, ತಪ್ಪೇನೆ. ಇದರಲ್ಲಿ ಮುಖ್ಯಮಂತ್ರಿಗಳ ಮನೆಯವರ ಹೆಸರು ಬಂದಂಥ ಸಂದರ್ಭದಲ್ಲಿ ಅವರೇ ಹೇಳ್ಕೊಂಡಿರೋದು ಮೈಸೂರು ಏನೋ BJP ಸರ್ಕಾರದಲ್ಲಿದ್ದಾಗ ಮಾಡಿದ್ದು ಅಂತ. BJP ಸರ್ಕಾರದಲ್ಲಿದ್ದಾಗ ಇವರೇನಾಗಿದ್ರು? ವಿರೋಧ ಪಕ್ಷದ ನಾಯಕರು. ಕಾನೂನು ಗೊತ್ತಿರಲ್ವಾ? BJP ಸರ್ಕಾರ ತಪ್ಪು ಮಾಡಿದಾಗ ಹೌಸಲ್ಲಿ ಅದನ್ನು ಸಮರ್ಥನೀಯವಾಗಿ ಪ್ರಶ್ನೆಗಳನ್ನ ಕೇಳಿಸಿ ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ತಾ ಇರಲಿಲ್ವಾ? ನೀವು ವಿರೋಧ ಪಕ್ಷದ ನಾಯಕರು ತಾನೆ, ನೀವೇನು ಅಮಾಯಕರಲ್ವಲ್ಲ. ಅಂಥ ಸಂದರ್ಭದಲ್ಲಿ ನೀವು ಮೈಸೂರಿನ ಮೂಡ ತಪ್ಪು ಮಾಡಿದ್ಮೇಲೆ ಮೈಸೂರು ಮೂಡ ಹಿಂಗೆ ತಪ್ಪು ಮಾಡಿದ್ರೆ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಬಟ್ ಇದ್ರ ನಡುವೆ ಸರ್ ಬಿಜೆಪಿಯವರು ಕೂಡ ತಪ್ಪೆಸಗಿದ್ದಾರೆ. ತಪ್ಪೆಸಗಿದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ ಅಂತ ಆಗ್ರಹಿಸ್ತೀರಿ? ಖಂಡಿತ. ಯಾರೇ ತಪ್ಪು ಮಾಡಿದ್ರೆ ಇದರಲ್ಲಿ ಶಿಕ್ಷೆ ಆಗಬೇಕು. ತಪ್ಪು ಮಾಡಿದ್ರೆ ಕಮಿಷನರ್ ಆಗಲಿ ಮೇಲಧಿಕಾರಿ ಆಗಲಿ, ಇಲ್ಲ ಸರ್ ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ MLAಗಳಿಗೆ ತಿಳಿ ಹೇಳಬೇಕಾಗಿತ್ತು. MLAಗಳು ನಾವು ಹೇಳ್ತೀವಿ ನಮಗೆ ಕಾನೂನು ಗೊತ್ತಿರಲ್ಲಪ್ಪ, ಕಾನೂನು ತಿಳ್ಕೊಂಡಿರೋರೇನು ಕಮಿಷನರು ಹೇಳಬೇಕಾಗಿತ್ತಲ್ಲ. ಹಾಗಾಗಿ ಇದಕ್ಕೆ ಹೊಣೆ ಕಮಿಷನರ್ ಆಗ್ತಾರೆ ಅನ್ನೋದೇ ನನ್ನ ಮೊದಲನೇದು. ಯಾವ ಕಮಿಷನರ್ ಹಿಂದೆ ನಟೇಶ್ ಇದ್ದರು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ದಿನೇಶ್ ಅವ್ರ ಮೇಲೆ ನಾನೇ ಆರೋಪ ಮಾಡ್ತಾ ಇದ್ದೀನಿ. ನಾವು ತಪ್ಪು ಮಾಡಿದ್ರೆ ತಿಳಿ ಹೇಳಬೇಕಾಗಿದ್ದು ನಾವೇನೋ ಕೇಳ್ತೀವಪ್ಪ, ಅವಾಗೇನು ಹೇಳ್ತೀವಿ ಇದು ಕಾನೂನು ಅವಕಾಶ ಇಲ್ಲ ಅಂತ ಹೇಳ್ತಾರೆ. MLAಗಳು ಹೇಳಿದ ತಕ್ಷಣ ಅದೇನು ಕಾನೂನು ಅಲ್ವಲ್ಲ. ಕಾನೂನನ್ನು ಪಾಲಿಸಬೇಕಾದಂಥ ಕಮಿಷನರೇ ಕಾನೂನನ್ನು ಪಾಲಿಸಲಿಲ್ಲ ಅನ್ನೋದೇ ನನ್ನ ಆರೋಪ. ಬಟ್ ಈಗ ಪಾಲಿಸಿಲ್ಲ ಅಂತ ಹೇಳ್ತೀರಿ, ಅದಕ್ಕೆ ವರ್ಗಾವಣೆ ಶಿಕ್ಷೆ ಆಗಿದೆ ಸರ್. ನಿಮ್ಮ ಆಗ್ರಹ? ಕಾನೂನು ಪಾಲಿಸದೇ ಇರೋರ್ಗೆ ವರ್ಗಾವಣೆ ಶಿಕ್ಷೆ ಹೇಗಾಗತ್ತೆ? ಅಮಾನತ್ತೆ ಅವ್ರಿಗೆ ಶಿಕ್ಷೆ. ಕಾನೂನನ್ನು ನಿರ್ಲಕ್ಷ್ಯ ಮಾಡಿದ್ದರೆ ಮಾತ್ರ ವರ್ಗಾವಣೆ ಅನ್ನೋದು ಕೇಳಿದ್ದೀನಿ. ಉಲ್ಲಂಘನೆ ಮಾಡಿದರೆ ಅಮಾನತು ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು.
ಇದಿಷ್ಟು ಕೃಷ್ಣರಾಜ ಕ್ಷೇತ್ರದ ಶಾಸಕರಂತಹ TS ಶ್ರೀವತ್ಸ ಅವರ ಮಾತುಗಳು. ತಪ್ಪೆಸಗಿದವರು ಬಿಜೆಪಿ ಪಕ್ಷದವರೇ ಆಗಿದ್ರು ಕೂಡ ಅವ್ರ ವಿರುದ್ಧ ಕ್ರಮ ಆಗಬೇಕು. ಮೊದಲಿಗೆ ಮೂಡದ ಆಯುಕ್ತರಾಗಿದ್ದವರಿಗೆ ಅವರನ್ನ ವಜಾ ಮಾಡಬೇಕು ಹಾಗೂ ಅವ್ರನ್ನ ಅಮಾನತ್ನಲ್ಲಿ ಇಡಬೇಕು, ವರ್ಗಾವಣೆ ಶಿಕ್ಷೆ ಅಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.